ನಮ್ಮ ಪಕ್ಷ ಹೈಕಮಾಂಡದ ತೀರ್ಮಾನಕ್ಕೆ ಎಲ್ಲ ಶಾಸಕರು ಬದ್ಧರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಸವರಾಜ ಶಿವಣ್ಣವ್ರದ್ದು ಸಹ ಪಟ್ಟಿಯಲ್ಲಿತ್ತು. ಅವರು ಮಂತ್ರಿಗಳಾಗುವಂಥ ಸಂಭವ 100ಕ್ಕೆ 100ರಷ್ಟು ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಕೊನೆಯ ಹಂತದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂತು ಮತ್ತು ಅದರಲ್ಲೂ ಸಹ ವಿಶೇಷವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಕೆಲವೇ ಗಂಟೆಗಳ ಮುಂಚೆ ಕುರುಬಕೂಟದಲ್ಲಿ ಕೊಟ್ಟಂಥ ಸನ್ಮಾನ್ಯ ಶ್ರೀಮತಿ ಗಾಯತ್ರಿ ಶಾಂತಗೌಡರು ಸಹ ಲಿಸ್ಟ್ನಲ್ಲಿ ಬಂದರೂ ಸಹ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅನ್ನೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೋದ ಮೇಲೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಗೊಂದಲಗಳಿಗೆ ನಮ್ಮ ಪಕ್ಷದ ಹೈಕಮಾಂಡು ಸಂಪೂರ್ಣವಾಗಿ ತಿಲಾಂಜಲಿ ಇಟ್ಟು ಆ ಸಮಾಜಕ್ಕೆ ಬೇಡಿಕೆ ಇದೆ, ಅನ್ಯಾಯ ಅಂತ ಸಮಾಜದಲ್ಲಿರ್ಬೋದು, ಪಕ್ಷ ಕಾರ್ಯಕರ್ತರು ಎಲ್ಲರೂ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಈಡೇರಿಸುವ ಕೆಲಸವನ್ನು ಸಂಪೂರ್ಣವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ನಮ್ಮ ನೆಚ್ಚಿನ ನಾಯಕರಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯವನ್ನು ಕೈಗೊಂಡು ಇವೆಲ್ಲ ಒಂದು ಗೊಂದಲಗಳಿಗೆ ಅಂತಿಮ ತೆರೆಯುವ ಕೆಲಸವನ್ನು ಪಕ್ಷದ ಹೈಕಮಾಂಡ್ ಮಾಡಿದೆ. ಈಗಾಗಲೇ ಮೊನ್ನೆ ನಡೆದಂಥ ಕ್ಯಾಬಿನೆಟ್ ವಿಸ್ತೀರ್ಣದಲ್ಲಿ ಹಾವೇರಿ ಜಿಲ್ಲೆಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನಮಾನ ಸಿಕ್ಕಿದೆ. ಅವರು ಸಚಿವರಾಗಿದ್ದ ಮೇಲೆ ಪ್ರಥಮ ಬಾರಿಗೆ ಹಾವೇರಿ ಜಿಲ್ಲೆಗೆ, ಅದರಲ್ಲಿ ವಿಶೇಷವಾಗಿ ಅವರ ಕ್ಷೇತ್ರವಾದಂಥ ಹಾವೇರಿ ನಗರಕ್ಕೆ ಆಗಮಿಸುತ್ತಿದ್ದು, ಯಾವುದೇ ಬರಗಾಲದ ಛಾಯೆ ಹಾವೇರಿ ಜಿಲ್ಲಾದ್ಯಂತ ಇರುವುದರಿಂದ ಅತ್ಯಂತ ಆಡಂಬರಗಳಿಲ್ಲದೆ, ಯಾವುದೇ ಮೆರವಣಿಗೆ ಮತ್ತು ಬೈಕ್ ರ್ಯಾಲಿ ಯಾವುದೇ ಇಲ್ಲದೆ ಸೀದಾ ಶ್ರೀ ವೀರಭದ್ರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಕಾರ್ಯಕರ್ತರನ್ನ ಭೇಟಿಯಾಗುವ ಕಾರ್ಯಕ್ರಮ, ಭೇಟಿಯಾದ ಮೇಲೆ ವಿವಿಧ ಮಠಗಳಿಗೆ ಮತ್ತು ಮಸೀದಿ ಮತ್ತು ಚರ್ಚ್ಗಳಿಗೆ ಮತ್ತು ಪಕ್ಷದ ಹಿರಿಯ ಮುಖಂಡರನ್ನ ಭೇಟಿಯಾಗುವ ಮತ್ತು ಅವ್ರ ಮನೆಗೆ ಹೋಗುವಂಥ ಕಾರ್ಯಕ್ರಮ ಈಗಾಗಲೇ ನಮ್ಮ ತಾಲೂಕಾ ಕಾಂಗ್ರೆಸ್ ಸಮಿತಿ ಹಾಕಿಕೊಂಡಿದೆ. ಆ ಪ್ರಕಾರ ಇವತ್ತಿನ ಕಾರ್ಯಕ್ರಮ ನಡೆಯುತ್ತೆ. ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದು ಯಾವುದೇ ಭಿನ್ನ ಭಾವವಿಲ್ಲದೆ ಅತ್ಯಂತ ಸಮನ್ವಯತೆಯಿಂದ ಎಲ್ಲ ಶಾಸಕರಿದ್ದು, ಇನ್ನೂ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ. ಇನ್ನೊಬ್ಬರ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಕೊಡೋ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದ ವರಿಷ್ಠರು ಚಿಂತಿಸ್ತಾ ಇದ್ದು, ಅದು ಶೀಘ್ರದಲ್ಲಿ ಕೈಗೊಳ್ಳುವ ಸಂಭವ ಇದೆ ಅಂತ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಿಲ್ಲೆಯಲ್ಲಿ 4 ಆಕಾಂಕ್ಷಿಗಳಿತ್ತು. ಅದರಲ್ಲಿ ರುದ್ರಪ್ಪ ಲಮಾಣಿ ಈಗ ಭಿನ್ನಾಭಿಪ್ರಾಯ ಕೆಲವಾಗಿದೆ. ಬ್ಯಾಡಗಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಾರ, ಹಣಗಲ್ಲು ಶ್ರೀನಿವಾಸ ಮನೆಯವರು ಅಸಮಾಧಾನ. ಇದು ಯಾವ ರೀತಿ ನೀವು ಹೈಕ್ ಮಾಡಿ ಮನೆ ಹೋಗ್ತೀವಿ, ಏನು ಸಮಸ್ಯೆ ಇದೆ? ಒಂದು 2 ತಾಸು 2 ಗಂಟೆಗೆ ಬಂದ್ವಿ. ಇಂಗ್ಲೀಷ್ ಇಟ್ಕೊಳ್ತಾರ ಲಾಸ್ಟಿಗೆ. ಇಂಗ್ಲೀಷು ಉರ್ದು ಎಲ್ಲ ಕೇಳ್ತಾರೆ. ಇಲ್ಲ, ಮಾತಾಡಿದ ಅಲ್ಲಿ ಒಳಗೆ ಕರೆದು ಮಾತಾಡಿದ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ಇದ್ರ ಮೊಬೈಲ್ನಾಗ